ಸ್ಟ್ರಾಂಗ್ ಆಗಿದೆ ಅಂತ ತೋರ್ಲಿಕ್ಕೋಸ್ಕರ ಇವತ್ತು ಈ ಸಭೆ ಮಾಡಿದ್ದೀವಿ. ಇದೇ ಸಭೆ ಮುಖಾಂತರ ನಾವು ಎಚ್ ಡಿ ಮಂಜಣ್ಣ ಅವ್ರಿಗೆ 2028ಕ್ಕೆ ಅವ್ರ ಕೈ ಬಲಪಡಿಸಲಿಕ್ಕೆ ಒಂದು ಒಳ್ಳೆ ಯೂತ್ ಐಕನ್ನ ನಮ್ಮ MLA ಅವರು ಒಂದನ್ನ ಆಯ್ಕೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ಆ ಅವಕಾಶದಲ್ಲಿ ಒಳ್ಳೆ ಎಲ್ಲ ಒಂದು ಸ್ಟ್ರಾಂಗ್ ಆದ ಹೋಬಳಿ ಅಧ್ಯಕ್ಷಗಳು, ಹೋಬಳಿ ಕಾರ್ಯದರ್ಶಿಗಳು, ಹೋಬಳಿ ಉಪಾಧ್ಯಕ್ಷಗಳನ್ನ ಹಾಗೂ ತಾಲೂಕು ಕಮಿಟಿ ಎಲ್ಲ ಡೈರೆಕ್ಟರ್ಗಳನ್ನ ಮಾಡ್ಕೊಂಡಿದ್ದೀವಿ. ಇದೇ ರೀತಿ ನಾವು ಅವರ ಉತ್ತಮನ ವಿಜೃಂಭಣೆಯಿಂದ ಮಾಡೋ ಮುಂದೆ 28ಕ್ಕೂ ಸುಧಾ ಅವರ MLA ಮಾಡೋಕ್ಕೆ ಸದಾ ಸಿದ್ಧ ಅಂತ ಹೇಳ್ತಾ ಈ ವೇದಿಕೆ ಮೇಲೆ ಎಲ್ಲ ಇರೋಂಥ ನನ್ನ ಸ್ನೇಹಿತರುಗಳಿಗೆ ಹಾಗೂ ಹೋಬಳಿ ಅಧ್ಯಕ್ಷಗಳು, ಹೋಬಳಿ ಕಾರ್ಯದರ್ಶಿಗಳಿಗೆ ಹಾಗೂ ತಾಲೂಕು ಕಮಿಟಿಗಳಿಗೂ ನಾನು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಜೈ. ಇದೇ ತಿಂಗಳ 23ನೇ ತಾರೀಕು ನಮ್ಮೆಲ್ಲರ ಜನಪ್ರಿಯ ಶಾಸಕರು ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಮಂಜಣ್ಣನವರ 51ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ KR ಪೇಟೆ ಪಟ್ಟಣದ ಪುರಸಭೆ ಆವರಣದಲ್ಲಿ STM ಅಭಿಮಾನೋತ್ಸವ ಮತ್ತು JDS ಪಕ್ಷದ ಬೃಹತ್ ಸಮಾವೇಶ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕು JDS ಯುವ ಘಟಕದಿಂದ ಹಲವು ಕಾರ್ಯಕ್ರಮನ ಹಮ್ಮಿಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ JDSನ ಯುವ ಸಮೂಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ 2028ಕ್ಕೂ ಕೂಡ ಮಂಜಣ್ಣನವ್ರನ್ನ KR ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಮಾಡೇ ಮಾಡ್ತೇವೆ ಎಂಬ ನಿಟ್ಟಿನಲ್ಲಿ ಒಂದು ಬೆಂಬಲವನ್ನು ಸೂಚಿಸಬೇಕು. ಅದೇ ರೀತಿ ನಮ್ಮೆಲ್ಲರ ರಾಜ್ಯ ನಾಯಕರಾದಂಥ ನಿಖಿಲಣ್ಣವರು ಕೂಡ ಒಂದು ಯುವ ಸಮೂಹನ ಕಟ್ಟಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಶಾಸಕರಾದ ಮಂಜಣ್ಣನವರು ಕೂಡ ತಾಲೂಕಿನಲ್ಲಿ ಒಂದು ಯುವ ಸಮುದಾಯನ ಕಟ್ಟಲಿಕ್ಕೆ ನಮ್ಮ ಅಧ್ಯಕ್ಷರಾದಂಥ ಮಹಾದೇವಣ್ಣನವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಕೇಳಿದರು. ಅದೇ ರೀತಿ ಇವತ್ತು ನಾವು ಒಂದು ಕಮಿಟಿಯನ್ನು ರಚನೆ ಮಾಡ್ಕೊಂಡು ಒಂದು ತಾಲೂಕಿನಾದ್ಯಂತ ಮುಂಬರುವ ದಿನಗಳಲ್ಲಿ ಪ್ರತಿ ಹಳ್ಳಿಗಳಿಗೂ ಹೋಗಿ ಒಂದು ಯುವ ಸಮುದಾಯವನ್ನು ಕಟ್ತೀವಿ. 2028ಕ್ಕೆ ಮಂಜಣ್ಣನ ಶಾಸಕರಾಗಿ ಮಾಡೇ ಮಾಡ್ತೀವಿ. ಅದೇ ರೀತಿ 51ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಮ್ಮ ತಾಲೂಕಿನಲ್ಲಿ ಒಟ್ಟು ಸುಮಾರು 40ರಿಂದ 45,000 ಜನ ಸೇರುವ ನಿರೀಕ್ಷೆ ಇದ್ದು, ಅದರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಯುವಕರು ಯಾವ ರೀತಿ ಪಾಲ್ಗೊಂಡು ಏನೇನು ಜವಾಬ್ದಾರಿಯನ್ನು ನಿಭಾಯಿಸಬೇಕು, ಅದೇ ರೀತಿ ಇನ್ನೂ ಹಲವು ಯಾವ್ಯಾವ ಥರ ಕಾರ್ಯಕ್ರಮಗಳನ್ನ ರೂಪಿಸಬೇಕು ಯುವ ಘಟಕದಿಂದ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೀವಿ. ಅದರಂತೆ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಲಿಕ್ಕೆ ನಮ್ಮ ಯುವ ಸಮುದಾಯ ಎಲ್ಲರೂ ಕೂಡ ಶ್ರಮಿಸ್ತೀವಿ ಅಂತ ಹೇಳ್ತಾ ಈ ಮೂಲಕ ಧನ್ಯವಾದಗಳು.